ಯಶ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮತ್ತೆ ಈಗ ಮುಂದೂಡಿಕೆಯಾಗಿದೆ. ಯಶ್ ಅಭಿಮಾನಿಗಳಿಗೆ ಈಗ ಮತ್ತೆ ನಿರಾಸೆಯಾಗಿದೆ. ಈ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನಾಂಕ ಈಗ ಮುಂದೂಡಿಕೆಯಾಗಿದೆ. ತಾಳ್ಮೆಯಿಂದ ಇರುವಂತೆ ನಟ ಯಶ್ ಮನವಿ ಮಾಡಿಕೊಂಡಿದ್ದಾರೆ. ಜೂನ್ 4ರಂದು ಬಿಡುಗಡೆಯಾಗ್ತಾ ಇಲ್ಲ ಈ ಒಂದು ಟಾಕ್ಸಿಕ್ ಸಿನಿಮಾ. ಶೀಘ್ರದಲ್ಲೇ ದಿನಾಂಕವನ್ನ ಚಿತ್ರತಂಡ ಪ್ರಕಟ ಮಾಡಲಿದೆ. ಬಹಳ ಕುತೂಹಲದಿಂದ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ಟಾಕ್ಸಿಕ್ ಸಿನಿಮಾ ವೀಕ್ಷಣೆಗಾಗಿ. ಆದರೆ ಮತ್ತೆ ಈ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ. ಜೂನ್ 4ರಂದು ಈ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಅಭಿಮಾನಿಗಳು ಆಲ್ರೆಡಿ ಒಂದು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರು. ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಈ ಒಂದು ಸಂಭ್ರಮವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಟಾಕ್ಸಿಕ್ ಸಿನಿಮಾ ಸದ್ಯಕ್ಕೆ ಬಿಡುಗಡೆ ಆಗೋದಿಲ್ಲ ಅಂತ ಈಗ ಚಿತ್ರತಂಡ ಸ್ಪಷ್ಟನೆಯನ್ನು ಕೂಡ ವ್ಯಕ್ತಪಡಿಸಿದೆ. ಇನ್ನು ಪೋಸ್ಟ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಶೀಘ್ರದಲ್ಲೇ ದಿನಾಂಕವನ್ನ ಚಿತ್ರತಂಡ ಪ್ರಕಟ ಮಾಡಲಿದೆಯಂತೆ. ಹಾಗಾಗಿ ಅಭಿಮಾನಿಗಳಿಗೆ ಈಗ ಭಾರಿ ನಿರಾಸೆ ಆಗ್ತಾ ಇದೆ. ಎಲ್ಲರೂ ಕೂಡ ಬಹಳ ವೆಯ್ಟ್ ಮಾಡ್ತಾ ಇದ್ದಂತ ಒಂದು ಸಿನಿಮಾ ಅಂದ್ರೆ ಟಾಕ್ಸಿಕ್ ಸಿನಿಮಾ. ಅದರಲ್ಲೂ ಕೂಡ ಯಶ್ ಅಭಿಮಾನಿಗಳಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲಿ ಯಶ್ ಅವರ ಒಂದು ಪಾತ್ರ ಯಾವ ರೀತಿ ಇರಬಹುದು, ಯಾವ ರೀತಿ ಅಭಿನಯ ಮಾಡಿದ್ದಾರೆ, ಜೊತೆಗೆ ಒಂದು ಸಿನಿಮಾ ಯಾವ ಜಾನರ್ ನಲ್ಲಿ ತೆಗೆದುಕೊಂಡು ಹೋಗುತ್ತೆ, ವೀಕ್ಷಕರನ್ನ ಯಾವ ರೀತಿ ಹಿಡಿದುಕೊಳ್ಳುತ್ತೆ ಅಂತ ಬಹಳ ಒಂದು ವೆಯ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ಯಶ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಈ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆಯನ್ನ ಮತ್ತೆ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಇನ್ನು ನಾವು ಜಾಗತಿಕ ವಿತರಣೆ ಮತ್ತು ಸಹಭಾಗಿತ್ವದ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಬಿಡುಗಡೆ ಸಮಯವನ್ನ ಮರು ಹೊಂದಿಸಲು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಮೊದಲು ಘೋಷಿಸಿದಂತೆ ಜೂನ್ 4ರಂದು ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ. ಆ ಒಂದು ದಿನಾಂಕವನ್ನ ಈಗ ಚಿತ್ರತಂಡವೇ ಮತ್ತೆ ಘೋಷಣೆ ಮಾಡುತ್ತೆ. ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡವೇ ಹೇಳಬೇಕಾಗುತ್ತೆ. ಜೂನ್ 4ರಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಸದ್ಯಕ್ಕಂತೂ ಈ ಒಂದು ಸಿನಿಮಾ ಬಿಡುಗಡೆ ಆಗೋದಿಲ್ಲ. ಸದ್ಯಕ್ಕೆ ಪೂರಕವಾದ ದಿನಾಂಕವನ್ನ ವಿಶ್ವದಾದ್ಯಂತ ಟಾಕ್ಸಿಕ್ ತೆರೆ ಕಾಣಲಿದೆ. ಯಾವಾಗ ಈ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಚಿತ್ರತಂಡ ಸದ್ಯದಲ್ಲೇ ಅನೌನ್ಸ್ ಕೂಡ ಮಾಡುತ್ತೆ. ಹಾಗಾಗಿ ಅಭಿಮಾನಿಗಳೆಲ್ಲರಿಗೂ ಕೂಡ ಭಾರಿ ನಿರಾಸೆ ಆಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮ್ಯಾ. ಸದ್ಯಕ್ಕೆ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ರು. ಆದ್ರೆ ಏಕಾಏಕಿ ಒಂದು ಟಾಕ್ಸಿಕ್ ಸಿನಿಮಾ ಒಂದು ರಿಲೀಸ್ ಡೇಟ್ ಅನ್ನ ಮುಂದೂಡಿಕೆ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಸಾಹಿತ್ಯ, ಗೀತು ಮೋಹನ್ ದಾಸ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ KVN ಪ್ರೊಡಕ್ಷನ್ ಅಡಿಗೆ ಬರ್ತಿದ್ದಂತಹ ಟಾಕ್ಸಿಕ್ ಮತ್ತೊಮ್ಮೆ ಪೋಸ್ಟ್ಪೋನ್ ಆಗಿರುವಂಥದ್ದು ಸದ್ಯಕ್ಕೆ ಯಶ್ ಅಭಿಮಾನಿಗಳಿಗೆ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾವೊಂದು ಕಾರಣಕ್ಕಾಗಿ ಈ ಒಂದು ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅನ್ನೋ ಮಾಹಿತಿಯನ್ನ ಇದುವರೆಗೂ ಕೂಡ KVN ಪ್ರೊಡಕ್ಷನ್ ಹಂಚ್ಕೊಂಡಿಲ್ಲ. ಆದ್ರೆ ನಾವೊಂದು ಊಹೆನ ಮಾಡೋದಾದ್ರೆ ಏನೊಂದು ಟಾಕ್ಸಿಕ್ ಪಿಕ್ಚರ್ನ ಟೀಸರ್ ರಿಲೀಸ್ ಆಯಿತು, ಅವಾಗಿನಲ್ಲೂ ಕೂಡ ವಿವಾದದ ಸೃಷ್ಟಿಯಲ್ಲೇ ಸಿಲುಕಿಕೊಂಡಿರುವಂಥದ್ದು ಟಾಕ್ಸಿಕ್ ರಿಲೀಸ್ ಆಯಿತು. ಕ್ರಿಶ್ಚಿಯನ್ ಧರ್ಮದವರು ಹೋಗಿ ಒಂದೊಂದು ಅಪೀಲನ್ನ ಹಾಕಿದ್ರು. ಅದಾದ ನಂತರ ಅದಕ್ಕಿಂತ ಮುಂಚೆ ಅರಣ್ಯ ಇಲಾಖೆಯವರು ಕೂಡ ಈಶ್ವರ್ ಖಂಡ್ರೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಅರಣ್ಯ ಭೂಮಿಯಲ್ಲಿ ಒಂದು ದೊಡ್ಡದಾದಂತಹ ಸೆಟ್ ಅನ್ನ ಹಾಕಿದ್ದ ಕಾರಣದಿಂದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು, ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಲಾಗಿತ್ತು. ಅದಾದ ನಂತರ ಒಂದಷ್ಟು ಇರೇನ್ ವಾರ್ ಇದ್ದಂತಹ ಕಾರಣದಿಂದಾಗಿ ಈ ಸಮಯದಲ್ಲಿ ನಾವು ಟಾಕ್ಸಿಕ್ ಅನ್ನ ರಿಲೀಸ್ ಮಾಡೋದು ಬೇಡ ಅಂತ ಚಿತ್ರತಂಡ ಡಿಸೈಡ್ ಅನ್ನ ಮಾಡಿ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರುವಂಥದ್ದು. ಜೂನ್ 4ಕ್ಕೆ ಟಾಕ್ಸಿಕ್ ರಿಲೀಸ್ ಆಗೋದಿಲ್ಲ ಅಂತ ಹೇಳಿ ಸದ್ಯಕ್ಕೆ KVN ಪ್ರೊಡಕ್ಷನ್ ಇಂದ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಪೋಸ್ಟ್ಪೋನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಹು ನಿರೀಕ್ಷಿತ ಸಿನಿಮಾಗಳು ಜೂನ್ ತಿಂಗಳಲ್ಲೇ ತೆರೆ ಕಾಣ್ತಾ ಇರೋ ಕಾರಣದಿಂದಾಗಿ ಏನಾದರೂ ಟಾಕ್ಸಿಕ್ ಚಿತ್ರತಂಡ ಹೆದರಿದ್ಯಾ ಅಥವಾ ಇತ್ತೀಚೆಗೆ ಸಿನಿಮಾ ಕಾನಲ್ಲೂ ಕೂಡ ಯಶ್ ಅವರು ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂಟರ್ವ್ಯೂನ ಕೂಡ ಕೊಟ್ಟಿದ್ರು. ಆದರೆ ಇದಾದ ನಂತರ ಚರ್ಚೆಗಳು ಯಾಕೆ ಇದಕ್ಕಿದಂತೆ ಪೋಸ್ಟ್ಪೋನ್ ಆಗಿದ್ ಯಾಕೆ ಅನ್ನೋಂತಹ ಊಹಾಪೋಹಗಳು ಚರ್ಚೆಗಳು ಕೂಡ ಸಾಕಷ್ಟು ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಯಾವುದೇ ಅಧಿಕೃತ ಮಾಹಿತಿನ ಇದುವರೆಗೂ ಕೂಡ ಚಿತ್ರತಂಡ ಹಂಚಿಕೊಂಡಿಲ್ಲ. ಸಾಹಿತ್ಯ ರಮ್ಯಾ, ಬಹಳ ಮುಖ್ಯವಾಗಿ ಈಗ ಇದೇ ರೀತಿ ಸಿನಿಮಾವನ್ನ ಮುಂದೂಡಿಕೆ ಮಾಡ್ತಾ ಹೋದಾಗ ಇದು ಸಿನಿಮಾ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತಾ ಅಂತ? ಹೌದು, ಯಾಕಂತ ಅಂದರೆ ಜೂನ್ 4ಕ್ಕೆ ತೆರೆ ಕಾಣುತ್ತೆ ಅಂತ ಅನ್ನೋದನ್ನ ಅಧಿಕೃತವಾಗಿ ಹಂಚ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಒಂದು ಕೂಡ ಡೇಟನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು. ಈಗ ಜೂನ್ 4ಕ್ಕೂ ಕೂಡ ಚಿತ್ರ ರಿಲೀಸ್ ಆಗೋದಿಲ್ಲ ಅಂತ ಅಂದರೆ ಇನ್ನು ಯಾವಾಗ ಚಿತ್ರ ರಿಲೀಸ್ ಆಗುತ್ತೆ, ಇನ್ನು ಬಹು ನಿರೀಕ್ಷಿತ ಸಿನಿಮಾ ಅಂತ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ರು. ಅಭಿಮಾನಿಗಳಿಗೆ ಈ ರೀತಿ ನಿರಾಸೆಯನ್ನು ಕೊಡ್ತಾ ಹೋದರೆ ಯಾವೊಂದು ಮಟ್ಟಕ್ಕೆ ಹೋಗಿ ತಲುಪುತ್ತೆ? ಜನರು ನಿಜವಾಗ್ಲೂ ಕೂಡ ಒಂದು ಆಸೆಯನ್ನೇ ಬಿಟ್ಬಿಡ್ತಾರಾ? ಇನ್ನು ತೆರೆ ಕಾಣಂತಹ ಸಂದರ್ಭದಲ್ಲಿ ಏನೋ ಒಂದಷ್ಟು ಲೋಪದೋಷಗಳು ಇರ್ಬೋದು ಅಥವಾ ಇನ್ನು ಈ ಒಂದು ಸಿನಿಮಾ ಇನ್ನು ಯಾವ ಮಟ್ಟದಲ್ಲಿ ಇರ್ಬೋದು ಅಂತ ಹೇಳಿ ಗೆ ತಳ್ಳಿಬಿಡ್ತಾರಾ? ಇನ್ನು ಈ ಒಂದು ಟಾಕ್ಸಿಕ್ ಚಿತ್ರತಂಡ ಇದೇ ರೀತಿ ಮುಂದೂಡ್ಕೊಂಡು ಹೋಗ್ತಾ ಇದ್ರೆ ದೊಡ್ಡ ಮಟ್ಟದ ಒಂದು ಪೆಟ್ಟು ಬೀಳುತ್ತೆ ಅಂತ ಚಿತ್ರಪ್ರಿಯರು ಕೂಡ ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ರಮ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.